ನಮಸ್ಕಾರ ಕರ್ನಾಟಕ. ಕ್ಲೌಡ್ ಟಾಕ್ಸ್ ಕನ್ನಡ ಚಾನೆಲ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಚೇತನ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಲೈನೆಕ್ಸ್ ಇನ್ಸ್ಟೆನ್ಸ್ನಲ್ಲಿ EBS ವಾಲ್ಯೂಮ್ಸ್ನ ಹೇಗೆ ಮ್ಯಾನೇಜ್ ಮಾಡೋದು ಅಂತ ತೋರಿಸ್ತೀನಿ. ಸ್ನೇಹಿತರೆ, ನೀವು ಈಗಾಗಲೇ ನೋಡ್ತಾ ಇರೋ ಹಾಗೆ AWS ಮ್ಯಾನೇಜ್ಮೆಂಟ್ ಕಾನ್ಸೋಲಲ್ಲಿ ಲಾಗಿನ್ ಆಗಿದ್ದೀನಿ. ಹಾಗೆಯೇ ಒಂದು ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ ಇನ್ಸ್ಟೆನ್ಸ್ ಜೊತೆಗೆ ಬಂದಂತಹ ರೂಟ್ ವಾಲ್ಯೂಮೇ ಈಗ ನೀವಿಲ್ಲಿ ನೋಡ್ತಾ ಇರೋದು. ಈಗ ನಾವೊಂದು ಹೊಸ ವಾಲ್ಯೂಮ್ನ ಕ್ರಿಯೇಟ್ ಮಾಡ್ತೀನಿ. ಅದಕ್ಕೆ ನಾನಿಲ್ಲಿ ಕ್ರಿಯೇಟ್ ವಾಲ್ಯೂಮ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಾಲ್ಯೂಮ್ ಅಂದರೆ AWSನವರು ಪ್ರೊವೈಡ್ ಮಾಡ್ತಾ ಇರುವಂತಹ ಬ್ಲಾಕ್ ಸ್ಟೋರೇಜ್ ಏನಿದೆಯಲ್ಲ, ಅದರಲ್ಲಿ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಒಂದು ಏನು ಸ್ಟೋರೇಜ್ ಸ್ಪೇಸ್ನ ಪಡ್ಕೋತೀವಿ, ಅದನ್ನೇ ವಾಲ್ಯೂಮ್ ಅಂತ ಕರೆಯೋದು. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಏನು ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವ್ಸ್ನ ಪರ್ಚೇಸ್ ಮಾಡ್ತೀವೋ, 1 TB ಒಂದು ಎಕ್ಸ್ಟ್ರಾ ಹಾರ್ಡ್ ಡ್ರೈವ್ ಬೇಕು ಅಂತನೋ, 500 GB ಹಾರ್ಡ್ ಡ್ರೈವ್ ಬೇಕು ಅಂತನೋ ಏನು ಪರ್ಚೇಸ್ ಮಾಡ್ತೀವಿ, ಇದು ಅದೇ ಥರ ಇರುವಂಥದ್ದು. ಸೊ ಇಲ್ಲಿ ನಾವೇನು ವಾಲ್ಯೂಮ್ ಪರ್ಚೇಸ್ ಮಾಡ್ತಿದ್ದೀವಿ ಅದರ ಒಂದು ಟೈಪ್ ಕೇಳ್ತಾ ಇದೆ. ಯಾವ ಥರದ ಒಂದು ವಾಲ್ಯೂಮ್ ಬೇಕು ನಿಮಗೆ ಅಂತ ಇಲ್ಲಿ ಕೇಳ್ತಾ ಇದೆ. ನೋಡಿ, ಇಲ್ಲಿ ಎರಡು ಮೇನ್ ಟೈಪ್ಸ್ ಇದೆ. ಒಂದು SSD, ಇನ್ನೊಂದು HDD. SSD ಅಂದರೆ ಸಾಲಿಡ್ ಸ್ಟೇಟ್ ಡ್ರೈವ್ಸ್, ಇನ್ನೊಂದು HDD ಹಾರ್ಡ್ ಡಿಸ್ಕ್ ಡ್ರೈವ್ಸ್ ಅಲ್ವಾ. ಸೊ ಇದೆರಡರಲ್ಲಿ ನಿಮ್ಗೆ ಯಾವ ಟೈಪ್ ಬೇಕು ಅನ್ನೋದನ್ನ ಹೇಗೆ ನೀವು ಚೂಸ್ ಮಾಡ್ತೀರಾ, ಅದಕ್ಕೆ ಇಲ್ಲಿ AWSದೇ ಒಂದು EBS ವಾಲ್ಯೂಮ್ ಟೈಪ್ಸ್ ಅಂತ ಇದೆ. ನೋಡಿ ಸ್ನೇಹಿತರೆ, ಸಾಲಿಡ್ ಸ್ಟೇಟ್ ಡ್ರೈವ್ಸ್ನ ಟ್ರಾನ್ಸಾಕ್ಷನಲ್ ವರ್ಕ್ ಲೋಡ್ಸ್ ಅಂದರೆ ದಿನನಿತ್ಯ ಫ್ರೀಕ್ವೆಂಟ್ ಆಗಿ ಯಾವ ಒಂದು ಡೇಟಾನ ನೀವು ರೀಡ್ ಅಥವಾ ರೈಟ್ ಮಾಡ್ತಾ ಇರ್ತೀರಾ ಅಂಥದಕ್ಕೆ ಸಾಲಿಡ್ ಸ್ಟೇಟ್ ಡ್ರೈವ್ಸ್ನ ಬಳಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗೆಯೇ ಹಾರ್ಡ್ ಡಿಸ್ಕ್ ಡ್ರೈವ್ಸ್ಗೆ ನೀವು ಲಾರ್ಜ್ ಸ್ಟ್ರೀಮಿಂಗ್ ವರ್ಕ್ ಲೋಡ್ಸ್ ಅಂದರೆ ನೀವೇನಾದರೂ ವಿಡಿಯೋ ಸ್ಟ್ರೀಮಿಂಗು ಅಂಥ ಒಂದು ವರ್ಕ್ ಲೋಡ್ ಇತ್ತು ಅಂದರೆ, ಯಾವುದಕ್ಕೆ ಒಂದು ಹೈ ಥ್ರೂಪುಟ್ ಬೇಕೋ ಅಂಥ ವರ್ಕ್ ಲೋಡ್ ಇತ್ತು ಅಂದರೆ ಅದಕ್ಕೆ ನೀವು ಹಾರ್ಡ್ ಡಿಸ್ಕ್ ಡ್ರೈವ್ಸ್ ಉಪಯೋಗಿಸಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನೀವು ಈ ಒಂದು ಪೇಜ್ನ ನೋಡಿದ್ರೆ ಇಲ್ಲಿ ನಿಮಗೆ ಡೀಟೇಲ್ಡ್ ಆಗಿರುತ್ತೆ ಯಾವ ಥರದ ಡೇಟಾಗೆ ನೀವು ಯಾವ ಥರದ ಒಂದು ಹಾರ್ಡ್ ಡ್ರೈವ್ನ ಉಪಯೋಗಿಸಬಹುದು ಅಂತ. ಇದನ್ನು ನೋಡಿ ನೀವು ಚೂಸ್ ಮಾಡಬಹುದು. ಈಗ ಸದ್ಯಕ್ಕೆ ನಾನು ಜನರಲ್ ಪರ್ಪಸ್ ಅಂದರೆ ನಾರ್ಮಲ್ ಆಗಿ ಎಲ್ಲ ಥರದ ವರ್ಕ್ ಲೋಡ್ಗೆ ಯೂಸ್ ಆಗುವಂಥದ್ದು ಜನರಲ್ ಪರ್ಪಸ್ SSDನ ನಾನಿಲ್ಲಿ ಚೂಸ್ ಮಾಡಿದ್ದೀನಿ. ಹಾಗೆಯೇ ಸೈಜ್ ಇಲ್ಲಿ ನಾನು 2 GB ಅಂತ ಕೊಟ್ಟಿದ್ದೀನಿ. ಇಲ್ಲಿ ಅವೈಲಬಿಲಿಟಿ ಝೋನ್ ಅಂತ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಈ EBS ನಾವೇನು ವಾಲ್ಯೂಮ್ನ ಕ್ರಿಯೇಟ್ ಮಾಡ್ತೀವಲ್ಲ, ಈ ವಾಲ್ಯೂಮು ಒಂದೇ ಅವೈಲಬಿಲಿಟಿ ಝೋನ್ನಲ್ಲಿ ಉಪಯೋಗಿಸಬಹುದಾಗಿರುತ್ತೆ. ನೀವು ಒಂದು ಅವೈಲಬಿಲಿಟಿ ಝೋನ್ ಬಿಟ್ಟು ಇನ್ನೊಂದು ಅವೈಲಬಿಲಿಟಿ ಝೋನ್ನಲ್ಲಿ ಬಳಸಬೇಕು ಅಂದರೆ ನಾವಾಗ ಸ್ನ್ಯಾಪ್ಶಾಟ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ನನ್ನ EC2 ಇನ್ಸ್ಟೆನ್ಸ್ ಏನು ಕ್ರಿಯೇಟ್ ಮಾಡಿದ್ದೀನಿ ಅದು EU ಸೆಂಟ್ರಲ್ 1B ನಲ್ಲಿದೆ. ಈಗ ನಾನು ವಾಲ್ಯೂಮ್ನ EU ಸೆಂಟ್ರಲ್ 1A ನಲ್ಲಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ನೀವು ಎನ್ಕ್ರಿಪ್ಷನ್ ಕೂಡ ಮಾಡಬಹುದು. ನೀವೇನು ವಾಲ್ಯೂಮ್ನ ಕ್ರಿಯೇಟ್ ಮಾಡ್ತಿರ್ತೀರ ಅದನ್ನು ನೀವಿಲ್ಲಿ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ಯಾವ ಕೀಸ್ನ ಬಳಸಿ ನಾನು ಎನ್ಕ್ರಿಪ್ಟ್ ಮಾಡಬೇಕು ಅಂತ ಕೇಳ್ತಾ ಇದೆ. ಸಪೋಸ್ ನೀವೇನಾದರೂ ನಿಮ್ಮದೇ ಒಂದು ಕೀಸ್ನ ಅಂದರೆ KMSಗೆ ಅಪ್ಲೋಡ್ ಮಾಡಿತ್ತು ಅಂದರೆ ನೀವು ಆ ಕೀಸ್ನ ಇಲ್ಲಿ ಉಪಯೋಗಿಸಬಹುದು. ಅಥವಾ ನೀವು ಯಾವುದೇ ಕೀಸ್ನ ಇನ್ನೂ ಅಪ್ಲೋಡ್ ಮಾಡಿಲ್ಲ ಅಂದರೆ ಡಿಫಾಲ್ಟ್ ಕೀಸ್ನ ಬಳಸ್ಕೊಂಡು ಎನ್ಕ್ರಿಪ್ಟ್ ಮಾಡು ಅಂತ ಹೇಳಬಹುದು. ಹಾಗೆಯೇ ಈಗ ನಾನಿಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ಕ್ರಿಯೇಟ್ ವಾಲ್ಯೂಮ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ವಾಲ್ಯೂಮ್ ಕ್ರಿಯೇಟೆಡ್ ಸಕ್ಸಸ್ಫುಲಿ. ಈಗ ಕ್ಲೋಸ್ ಮಾಡಿದ್ದೀನಿ. ಸ್ನೇಹಿತರೆ, ಈಗ ನಾನು ಈ ಒಂದು ವಾಲ್ಯೂಮ್ ಈಗ ನಾನು ಇದನ್ನು ನೇಮ್ ಮಾಡ್ತೀನಿ. ವಾಲ್ಯೂಮ್ ಇನ್ ಅವೈಲಬಿಲಿಟಿ ಝೋನ್ A ಅಂತ ನೇಮ್ ಮಾಡಿದ್ದೀನಿ. ನೋಡಿ ಸ್ನೇಹಿತರೆ, ನಾನು ಆಗಲೇ ಹೇಳಿದ ಹಾಗೆ ನನ್ನ ರೂಟ್ ವಾಲ್ಯೂಮ್ EU ಸೆಂಟ್ರಲ್ 1B ನಲ್ಲಿದೆ ಹಾಗೂ ಇನ್ಸ್ಟೆನ್ಸ್ ಕೂಡ EU ಸೆಂಟ್ರಲ್ 1B ನಲ್ಲಿದೆ. ಈಗ ನಾ ಈ ಒಂದು ವಾಲ್ಯೂಮ್ ಏನಿದೆ ಇದನ್ನು ಅಟ್ಯಾಚ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಇನ್ಸ್ಟೆನ್ಸ್ಗೆ. ನೋಡಿ ಸ್ನೇಹಿತರೆ, ಇನ್ಸ್ಟೆನ್ಸ್ ನೇಮ್ ಅಂತ ಕೇಳ್ತಾ ಇದೆ. ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ. ನೋಡಿ, ನೋ ಮ್ಯಾಚಿಂಗ್ ರನ್ನಿಂಗ್ ಆರ್ ಸ್ಟಾಪ್ಡ್ ಇನ್ಸ್ಟೆನ್ಸಸ್ ಅಂತ ಹೇಳ್ತಾ ಇದೆ. ಈ ಅವೈಲಬಿಲಿಟಿ ಝೋನಲ್ಲಿ ಇಲ್ಲ ಅಂತ. ನಾನು ಆಗಲೇ ಹೇಳಿದ ಹಾಗೆ EBS ವಾಲ್ಯೂಮ್ಸ್ನ ನಾವು ಯಾವ ಅವೈಲಬಿಲಿಟಿ ಝೋನ್ನಲ್ಲಿ ಕ್ರಿಯೇಟ್ ಮಾಡ್ತೀವೋ ಅದೇ ಅವೈಲಬಿಲಿಟಿ ಝೋನಲ್ಲಿ ಬಳಸಬಹುದಾಗಿರುತ್ತೆ. ಸೊ ಈಗ ನಾನಿಲ್ಲಿ ಅಟ್ಯಾಚ್ ಮಾಡೋಕ್ಕಾಗಲ್ಲ, ಸೊ ಹಾಗಾಗಿ ಕ್ಯಾನ್ಸಲ್ ಅಂತ ಕ್ಲಿಕ್ ಮಾಡಿದ್ದೀನಿ. ಈಗ ನಾನು ಮತ್ತೊಂದು ವಾಲ್ಯೂಮ್ನ ಕ್ರಿಯೇಟ್ ಮಾಡ್ತೀನಿ. ಈ ಸಲ ಅವೈಲಬಿಲಿಟಿ ಝೋನ್ B ನಲ್ಲಿ ಕ್ರಿಯೇಟ್ ಮಾಡ್ತೀನಿ, ಆಯಿತಾ. ಸೊ 2 GB ಅಂತ ತಗೊಳ್ಳೋಣ. ಅವೈಲಬಿಲಿಟಿ ಝೋನ್ 1B ನಲ್ಲಿ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಎನ್ಕ್ರಿಪ್ಷನ್ ಬೇಕಾದ್ರೆ ಎನ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಬಹುದು. ನೋಡಿ, ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ, ನಾವು ಯಾವ ವಾಲ್ಯೂಮ್ಸ್ನ ಇಲ್ಲಿ ಎನ್ಕ್ರಿಪ್ಟ್ ಮಾಡಿ ಕ್ರಿಯೇಟ್ ಮಾಡ್ತೀವೋ
ಅದಾದ ನಂತರ ನಾವೇನು ಸ್ನ್ಯಾಪ್‌ಶಾಟ್ಸ್ ಕ್ರಿಯೇಟ್ ಮಾಡ್ತೀವಿ ಈ ವಾಲ್ಯೂಮಿಂದ ಅದು ಕೂಡ ಎನ್ಕ್ರಿಪ್ಟ್ ಆಗಿರುತ್ತೆ. ಹಾಗೇನೆ ಆ ಸ್ನ್ಯಾಪ್‌ಶಾಟಿಂದ ನೀವು ಯಾವುದಾದ್ರೂ ಒಂದು ಇಮೇಜ್ ಕ್ರಿಯೇಟ್ ಆದರೆ ಅದು ಕೂಡ ಎನ್ಕ್ರಿಪ್ಟ್ ಆಗಿರುತ್ತೆ. ಅಥವಾ ನೀವು ಆ ಒಂದು ಇಮೇಜ್‌ನ ಉಪಯೋಗಿಸಿ ಒಂದು ಇನ್ಸ್ಟೆನ್ಸ್‌ನ ಕ್ರಿಯೇಟ್ ಮಾಡಿದ್ರೆ ಅಲ್ಲಿ ಕೂಡ ಅದು ಎನ್ಕ್ರಿಪ್ಟೆಡ್ ಆಗಿ ಇರುತ್ತೆ. ಸೊ ಹಾಗಾಗಿ ನೀವಿಲ್ಲಿ ಎನ್ಕ್ರಿಪ್ಷನ್ ಮಾಡೋದ್ರಿಂದ ಅದು ಈ ಲೈಫ್ ಸೈಕಲ್‌ನಲ್ಲಿ ಸಂಪೂರ್ಣವಾಗಿ ಎಲ್ಲ ಕಡೆಯಿಂದ ಎನ್ಕ್ರಿಪ್ಟ್ ಆಗುತ್ತೆ. ಅದೇ ರೀತಿ ನೀವು ಎನ್ಕ್ರಿಪ್ಟ್ ಮಾಡದೇ ಇದ್ರೆ ಅದು ಹಾಗೆ ಕ್ಯಾರಿ ಓವರ್ ಆಗತ್ತೆ. ಸೊ ಈಗ ನಾ ಇಲ್ಲಿ ಕ್ರಿಯೇಟ್ ವಾಲ್ಯೂಮ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ವಾಲ್ಯೂಮ್ ಕ್ರಿಯೇಟೆಡ್ ಸಕ್ಸಸ್ಫುಲಿ. ಈಗ ನಾನು ಇದನ್ನ ನೇಮ್ ಮಾಡ್ಬಿಡ್ತೀನಿ, ಕನ್ಫ್ಯೂಷನ್ ಆಗಬಾರ್ದು ಅಂತ. ಸೊ ಇದನ್ನ ಡೇಟಾ ವಾಲ್ಯೂಮ್ ಅಂತ ನೇಮ್ ಮಾಡ್ತಾ ಇದ್ದೀನಿ. ಈಗ ನಾನು ಕ್ರಿಯೇಟ್ ಮಾಡಿರುವಂತಹ ಒಂದು ವಾಲ್ಯೂಮ್ ನೋಡಿ, ಇಲ್ಲಿ ಅವೈಲೇಬಿಲಿಟಿ ಝೋನ್ 1B ನಲ್ಲಿ ಇದೆ. ನನ್ನ ಇನ್ಸ್ಟೆನ್ಸ್ ಕೂಡ 1B ನಲ್ಲಿ ಇದೆ. ಈಗ ನಾವು ಈ ಒಂದು ವಾಲ್ಯೂಮ್ನ ಅಟ್ಯಾಚ್ ಮಾಡೋಣ ನಮ್ಮ ಇನ್ಸ್ಟೆನ್ಸ್ಗೆ. ಸೊ ನೋಡಿ, ಇಲ್ಲಿ ಅಟ್ಯಾಚ್ ವಾಲ್ಯೂಮ್ ಅಂತ ಇದೆ, ಇದನ್ನ ಕ್ಲಿಕ್ ಮಾಡಿದ್ದೀನಿ. ಈಗ ಇಲ್ಲಿ ಇನ್ಸ್ಟೆನ್ಸ್ ಅಂತ ಏನು ಹೇಳ್ತಾ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ನೋಡಿ, ನನ್ನ ಇನ್ಸ್ಟೆನ್ಸ್ ಯಾವ್ದಿತ್ತು ಈ ಅವೈಲಬಿಲಿಟಿ ಝೋನ್ ಅಲ್ಲಿ ಅದು ತೋರಿಸ್ತಾ ಇದೆ. ಹಾಗೇನೆ ನೀವಿಲ್ಲಿ ಗಮನಿಸಬೇಕಾಗಿರುವಂಥದ್ದು, ಇಲ್ಲಿ ನೀವೇನಾದ್ರೂ ಡಿವೈಸ್ ನೇಮ್ನ ಸ್ಪೆಸಿಫೈ ಮಾಡಿದ್ರೆ ಅದು ಚೇಂಜ್ ಆಗಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೇ ರಿನೇಮ್ ಯುವರ್ ಡಿವೈಸಸ್. ನೋಡಿ, ಇಂಟರ್ನಲಿ ಹೊಸ ಲೈನೆಕ್ಸ್ ಕರ್ನಲ್ಸ್ ಏನಿರುತ್ತೆ ಅದು ರಿನೇಮ್ ಮಾಡ್ಬೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಅಟ್ಯಾಚ್ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಓಕೆ, ಈಗ ನನ್ನ ಈ ಒಂದು ವಾಲ್ಯೂಮ್, ಡೇಟಾ ವಾಲ್ಯೂಮ್ ಏನಿದೆ ಅದು ನನ್ನ ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಆಗ್ತಾ ಇದೆ. ಈಗ ನಾವೇನು ಮಾಡೋಣ ಅಂದರೆ, ನನ್ನ ಇನ್ಸ್ಟೆನ್ಸ್ಗೆ ಹೋಗ್ತಿದ್ದೀನಿ. ನೋಡಿ, ಇಲ್ಲಿ ಈ ಇನ್ಸ್ಟೆನ್ಸ್ಗೆ ಲಾಗಿನ್ ಆಗ್ತಾ ಇದ್ದೀನಿ, ಕನೆಕ್ಟ್ ಅಂತ ಕ್ಲಿಕ್ ಮಾಡಿದ್ದೀನಿ ಹಾಗೂ ಈಗ ಲಾಗಿನ್ ಆಗ್ತಾ ಇದ್ದೀನಿ. ಈಗ ನಮ್ಮ ಒಂದು ವಾಲ್ಯೂಮ್ ಏನಿದೆ ಅದು ಅಟ್ಯಾಚ್ ಆಗಿರಬಹುದು ಅಲ್ವಾ? ಸೊ ನಾವೀಗ ಅದನ್ನ ಹೇಗೆ ಚೆಕ್ ಮಾಡೋದು ಅಂದರೆ, ನೋಡಿ, ಇಲ್ಲಿ LSBLK ಅಂದರೆ ಲಿಸ್ಟ್ ಬ್ಲಾಕ್ ಡಿವೈಸಸ್. ನೋಡಿ, ಲಿಸ್ಟ್ ಬ್ಲಾಕ್ ಡಿವೈಸಸ್ ಅಂತ ಕೊಟ್ಟಾಗ ಇಲ್ಲಿ ನಮಗೆ ಯಾವ್ಯಾವ ಡಿವೈಸಸ್ ಅಟ್ಯಾಚ್ ಆಗಿದೆಯೋ ಅದೆಲ್ಲ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಅಲ್ವಾ? ಸೊ ಈ XVDA ಅನ್ನೋದೇನಿದೆ, ಈ XVDA ರೂಟ್ ವಾಲ್ಯೂಮ್ ಬೈ ಡಿಫಾಲ್ಟ್ ಏನು ಅಟ್ಯಾಚ್ ಆಗಿತ್ತು ಅದು. ಇದು XVDF ಏನಿದೆ ಇದು ನಾನು ಅಟ್ಯಾಚ್ ಮಾಡಿದಂತಹ, ನಾನು ಕ್ರಿಯೇಟ್ ಮಾಡಿ ಅಟ್ಯಾಚ್ ಮಾಡಿರುವಂತಹ ವಾಲ್ಯೂಮ್. ಆಯ್ತಾ? ಸೊ ಈಗ ಇದನ್ನ ಒಂದು ಸಿಂಪಲ್ ಅನಾಲಜಿ ಅಂದ್ರೆ, ನಾನೀಗ ಏನ್ ಮಾಡಿದ್ದೀನಿ, ಒಂದು ಎಕ್ಸ್ಟರ್ನಲ್ ಹಾರ್ಡ್ ಡ್ರೈವ್ ತಗೊಂಡಿದ್ದೀನಿ, ಅದನ್ನ ನನ್ನ ಒಂದು ಲ್ಯಾಪ್ಟಾಪ್ಗೆ ಕನೆಕ್ಟ್ ಮಾಡಿದ್ದೀನಿ. ತೋರಿಸ್ತಾ ಇದೆ ಇದೆ ಅಲ್ವಾ, ಕನೆಕ್ಟ್ ಆಗಿದೆ ಅಂತ ತೋರಿಸ್ತಾ ಇದೆ. ಆದ್ರೆ ಇದಕ್ಕೆ ಯಾವುದೇ ಮೌಂಟ್ ಪಾಯಿಂಟ್ ಇಲ್ಲ. ಮೌಂಟ್ ಪಾಯಿಂಟ್ ಅಂದ್ರೆ, ನಾವು ವಿಂಡೋಸ್ನಲ್ಲಿ ಹೇಗೆ ಸಿ ಡ್ರೈವ್, ಡಿ ಡ್ರೈವ್, ಇ ಡ್ರೈವ್ ಅಂತ ಎಲ್ಲ ಇರುತ್ತಲ್ಲ, ಲೊಕೇಶನ್ ಸ್ಪೆಸಿಫೈ ಮಾಡೋದು, ಹಾಗೆ ಆಕ್ಸೆಸ್ ಸ್ಪೆಸಿಫೈ ಮಾಡೋದು, ಅದನ್ನೇ ಮೌಂಟ್ ಪಾಯಿಂಟ್ ಅಂತ ಕರೆಯೋದು. ಆಯ್ತಾ? ಸೊ ಈಗ ನಾವು ಇದನ್ನ ಅಟ್ಯಾಚ್ ಮಾಡಿದ್ದಾಯ್ತು. ಈಗ ನಾವು ಹೇಗೆ ಒಂದು ಎಕ್ಸ್ಟರ್ನಲ್ ಒಂದು ಹಾರ್ಡ್ ಡ್ರೈವ್ನ ನಮ್ಮ ಲ್ಯಾಪ್ಟಾಪ್ನಲ್ಲಿ ಕನೆಕ್ಟ್ ಮಾಡಿದಾಗ ಅದನ್ನು ಫಾರ್ಮ್ಯಾಟ್ ಮಾಡ್ತೀವೋ ಅದೇ ಥರ ನಾವಿಲ್ಲಿ ಕೂಡ ಫಾರ್ಮ್ಯಾಟ್ ಮಾಡಬೇಕಾಗತ್ತೆ. ಆಯ್ತಾ? ಮೊದಲಿಗೆ ನಾವು ಚೆಕ್ ಮಾಡೋಣ. ಸುಡೋ ಫೈಲ್ -s ಹಾಗೂ ಆ ಒಂದು ಡಿವೈಸ್ ಏನಿದೆಯಲ್ಲ ಆ ಡಿವೈಸ್ ಟೈಪ್ನ ನಾವಿಲ್ಲಿ ಚೆಕ್ ಮಾಡಿ ನೋಡೋಣ. ನೋಡಿ, XVDA1 ಅಂತ ಕೊಟ್ರೆ ನೋಡಿ, ಇಲ್ಲಿ ಸುಡೋ ಫೈಲ್ -s ಹಾಗೂ ನಮ್ಮ ಒಂದು ಡಿವೈಸ್ ನೇಮ್ನ ನಾವು ಕೊಟ್ರೆ ಅದು ತೋರಿಸುತ್ತೆ ಅದು ಯಾವ ಫೈಲ್ ಸಿಸ್ಟಮ್ ಟೈಪ್ ಅಲ್ಲಿ ಇದೆ ಅಂತ ತೋರಿಸ್ತಾ ಇದೆ ಅಲ್ವಾ? ಸೊ ಇದನ್ನೇ ನಾವು ಇವಾಗ ನಮ್ದೇನು ನಾನು ಒಂದು EBS ವಾಲ್ಯೂಮ್ ಅಟ್ಯಾಚ್ ಮಾಡಿದ್ದೆ ಅದನ್ನ ಕೂಡ ಚೆಕ್ ಮಾಡ್ತೀನಿ. ಫೈಲ್ ಸಿಸ್ಟಮ್ ಫಾರ್ಮ್ಯಾಟ್ ಆಗಿದೆಯಾ ಇಲ್ವಾ ಅಂತ. ಆಯ್ತಾ? ವಾಲ್ಯೂಮ್ ಫಾರ್ಮ್ಯಾಟ್ ಆಗಿದೆಯಾ ಇಲ್ವಾ ಅಂತ ಈಗ ಚೆಕ್ ಮಾಡೋಣ. ನೋಡಿ, /dev/xvdf. ನೋಡಿ, ಇದು ಬರೀ ಡೇಟಾ ಅಂತ ಹೇಳ್ತಾ ಇದೆ. ಅಲ್ಲಿಗೆ ಇದು ಇನ್ನು ಈ ಒಂದು ವಾಲ್ಯೂಮ್ ಏನು ಅಟ್ಯಾಚ್ ಮಾಡಿದೀವಿ ಅದಿನ್ನು ರಾ ವಾಲ್ಯೂಮ್ ಇದೆ. ಆಯ್ತಾ? ಸೊ ಇದನ್ನ ನಾವೀಗ ನಮಗೆ ಯಾವ ಒಂದು ಫೈಲ್ ಸಿಸ್ಟಮ್ ಬೇಕೋ ಅದಕ್ಕೆ ನಾವಿಲ್ಲಿ ಫಾರ್ಮ್ಯಾಟ್ ಮಾಡಿ ಇಟ್ಕೋಬಹುದು. ಹೇಗೆ ಫಾರ್ಮ್ಯಾಟ್ ಮಾಡೋದು ಅಂತ ಈಗ ನಾವು ನೋಡೋಣ. ಆಯ್ತಾ? ಸೊ ನಾವು ಮಾಡಬೇಕಾಗಿರೋದಿಷ್ಟೇ. ಸೊ ಸುಡೋ ಮೇಕ್ ಫೈಲ್ ಸಿಸ್ಟಮ್ -t, ಹಾಗೇನೆ ನಾವೀಗ ಯಾವ ಒಂದು ಫೈಲ್ ಸಿಸ್ಟಮ್ ಟೈಪ್ ಬೇಕೋ, ಉದಾಹರಣೆಗೆ ext3 ಇರಬಹುದು ಅಥವಾ XFS ಇರಬಹುದು, ಯಾವ ಫೈಲ್ ಸಿಸ್ಟಮ್ ಟೈಪ್ ಬೇಕೋ ಅದನ್ನು ನೀವು ಕೊಟ್ಟು ಆ ನಂತರ ಡಿವೈಸ್ ಲೊಕೇಶನ್ನ ಸ್ಪೆಸಿಫೈ ಮಾಡಿ ಡಿವೈಸ್ನ. ಸೊ ಈಗ ನಾನು XVDF ಅಂತ ಕೊಟ್ಟಿದ್ದೀನಿ. ಸೊ ಈಗ ನೋಡಿ, ಈ ಒಂದು ಡಿವೈಸ್ ಈಗ ಫಾರ್ಮ್ಯಾಟ್ ಆಯಿತು ext3 ಫೈಲ್ ಸಿಸ್ಟಮ್ ಟೈಪ್ಗೆ ಅಲ್ವಾ? ಈಗ ನಾವು ಚೆಕ್ ಮಾಡೋಣ. ಸುಡೋ
file -s /dev/xvdf. ನೋಡಿ ಸ್ನೇಹಿತರೆ, ಈಗ ಇದು ಫಾರ್ಮ್ಯಾಟ್ ಆಗಿದೆ ext3 ಫೈಲ್ ಸಿಸ್ಟಮ್ಗೆ. ನಾವು ನಮ್ಮ ಒಂದು ವಾಲ್ಯೂಮ್ ಏನಿತ್ತು ಅದನ್ನ ರಾ ಇಂದ ಒಂದು ನಮ್ಮ ಲೈನಕ್ಸ್ಗೆ ಯೂಸ್ ಆಗುವಂತಹ ಒಂದು ಫೈಲ್ ಸಿಸ್ಟಮ್ನ ಕ್ರಿಯೇಟ್ ಮಾಡಿದ್ದೀವಿ. ಈಗ ನಾವೇನ್ ಮಾಡೋಣ ಅಂದ್ರೆ, ನಾವು ಲಿಸ್ಟ್ ಬ್ಲಾಕ್ ಅನ್ನೋ ಒಂದು ಕಮಾಂಡ್ನ ಟೈಪ್ ಮಾಡಿದಾಗ ನಮಗೆ ಮೌಂಟ್ ಪಾಯಿಂಟ್ಸ್ ಕಾಣಿಸ್ತು. ನಾನು ಆಗ್ಲೇ ಹೇಳಿದ್ನಲ್ಲ, ಮೌಂಟ್ ಪಾಯಿಂಟ್ ಸಿ ಡ್ರೈವ್ ಅಥವಾ ಡಿ ಡ್ರೈವ್ ಥರದ್ದು ಅಂತ. ಸೊ ಈಗ ನಾವೇನ್ ಮಾಡೋಣ, ಒಂದು ಮೌಂಟ್ ಪಾಯಿಂಟ್ನ ಕ್ರಿಯೇಟ್ ಮಾಡೋಣ. ಉದಾಹರಣೆಗೆ ನಾನೀಗ sudo make directory ಸ್ಲ್ಯಾಶ್ ಈಗ ಡೇಟಾ ವಾಲ್ಯೂಮ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಆಯ್ತಾ? ಸೊ ನನ್ನ ಒಂದು ವಾಲ್ಯೂಮ್ ಕ್ರಿಯೇಟ್ ಆಯ್ತು. ಸೊ ಈಗ ಒಂದು ಮೌಂಟ್ ಪಾಯಿಂಟ್ ರೆಡಿ ಆಯಿತು. ಈಗ ನಾವೇನು ಮಾಡಬಹುದು ಅಂದರೆ, ನಾವೇನು ಡಿವೈಸ್ನ ಫೈಲ್ ಸಿಸ್ಟಮ್ ಫಾರ್ಮ್ಯಾಟ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಇವಾಗ ಅಟ್ಯಾಚ್ ಮಾಡೋಣ. sudo mount /dev/xvdf / ಯಾವ ಲೊಕೇಶನ್ಗೆ, ಯಾವ ಮೌಂಟ್ ಪಾಯಿಂಟ್ಗೆ ಅಂದರೆ ಡೇಟಾ ವಾಲ್ಯೂಮ್ ಅನ್ನೋ ಒಂದು ಮೌಂಟ್ ಪಾಯಿಂಟ್ಗೆ. ಈಗ ಅದು ಮೌಂಟ್ ಆಗಿದೆ ಅಂತ ತೋರಿಸ್ತಾ ಇದೆ ಅಲ್ವಾ? ಸೊ ಈಗ LSBLK ಅಂತ ಮಾಡಿದ್ರೆ ನೋಡಿ ಸ್ನೇಹಿತರೆ, ಈಗ ಈ ಒಂದು ವಾಲ್ಯೂಮ್ ಏನಿದೆ ಅದು ಮೌಂಟ್ ಆಗಿದೆ ಅಂತ ನಮಗೀಗ ತೋರಿಸ್ತಾ ಇದೆ. ಹಾಗೇನೆ ನೀವು ಇನ್ನೊಂದು ಏನು ಮಾಡಬಹುದು ಅಂದರೆ, ಈ ಡೇಟಾ ವಾಲ್ಯೂಮ್ ಏನೋ ನಾವೀಗ ಕ್ರಿಯೇಟ್ ಮಾಡಿದ್ದಾಯಿತು. ಈ ಡೇಟಾ ವಾಲ್ಯೂಮ್ಗೆ ನೀವು ಡೇಟಾ ಸ್ಟೋರ್ ಮಾಡೋಕ್ಕೆ ಪರ್ಮಿಷನ್ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ತೀರಾ? ಅದನ್ನು ಲಿಸ್ಟ್ -l ಅಂತ ಟೈಪ್ ಮಾಡಿದ್ದೀನಿ. ನೋಡಿ, ಇಲ್ಲಿ ನಾನು ಕ್ರಿಯೇಟ್ ಮಾಡಿರುವಂತಹ ಡೈರೆಕ್ಟರಿ ಡೇಟಾ ವಾಲ್, ಇಲ್ಲಿ ನೋಡಿ, ಇಲ್ಲಿ ಇದರಲ್ಲಿ ನಿಮಗೆ ಕಾಣಿಸ್ತಾ ಇರೋ ಹಾಗೆ ಓನರ್ಗೆ ಮಾತ್ರ ರೀಡ್ ರೈಟ್ ಎಕ್ಸಿಕ್ಯೂಟ್ ಪರ್ಮಿಷನ್ ಇದೆ, ಗ್ರೂಪ್ಸ್ಗೆ ರೀಡ್ ಹಾಗೂ ಎಕ್ಸಿಕ್ಯೂಟ್ ಇದೆ, ಹಾಗೇನೆ ಅದರ್ಸ್ಗೆ ಬರೀ ರೀಡ್ ಹಾಗೂ ಎಕ್ಸಿಕ್ಯೂಟ್ ಇದೆ. ನೀವು ಯಾವ ಒಂದು ಗ್ರೂಪ್ಗೆ ಪರ್ಮಿಷನ್ ಕೊಡಬೇಕು ಅಂತಿದ್ದೀರೋ ಅದರ ಪರ್ಮಿಷನ್ಸ್ನ ನೀವು chmod ಯೂಸ್ ಮಾಡಿ ಪರ್ಮಿಷನ್ನ ಚೇಂಜ್ ಮಾಡಬಹುದು ಈ ಒಂದು ವಾಲ್ಯೂಮ್ಗೆ. ಆಯ್ತಾ? ಈಗ ನಾವು ಇದನ್ನ ಮೌಂಟ್ ಏನೋ ಮಾಡಿದಾಯ್ತು ಅಲ್ವಾ? EBSನ ನಾವು ಪರ್ಸಿಸ್ಟೆಂಟ್ ಡೇಟಾ ಸ್ಟೋರೇಜ್ಗೋಸ್ಕರ ಉಪಯೋಗಿಸ್ತೀವಿ. ಪರ್ಸಿಸ್ಟೆಂಟ್ ಅಂದರೆ ಏನು? ನಾವು ನಮ್ಮ ಒಂದು ಲ್ಯಾಪ್ಟಾಪ್ ಹೇಗೆ ರೀಬೂಟ್ ಮಾಡಿದಾಗ ನಮ್ಮ ಹಾರ್ಡ್ ಡ್ರೈವ್ನಲ್ಲಿರುವಂತಹ ಡೇಟಾ ಸಿಗುತ್ತೋ ಅದೇ ರೀತಿ EC2 ಇನ್ಸ್ಟೆನ್ಸ್ಗೆ ನಾವು ಈ EBS ವಾಲ್ಯೂಮ್ನ ಅಟ್ಯಾಚ್ ಮಾಡಿದಾಗ ಆ ಒಂದು EC2 ಇನ್ಸ್ಟೆನ್ಸ್ ರೀಬೂಟ್ ಆದರೂ ಸಹ ಆ ಒಂದು ಡೇಟಾ ಮತ್ತೆ ಅವೈಲೇಬಲ್ ಇರುತ್ತೆ ಅಲ್ವಾ? ಅದನ್ನೇ ಪರ್ಸಿಸ್ಟೆಂಟ್ ಸ್ಟೋರೇಜ್ ಅಂತ ಕರೆಯೋದು. ಸ್ನೇಹಿತರೆ, ನಾವು ಈ ಒಂದು ವಾಲ್ಯೂಮ್ ಏನು ಕ್ರಿಯೇಟ್ ಮಾಡಿದೀವಲ್ಲ, ಇದು ಈ EC2 ಇನ್ಸ್ಟೆನ್ಸ್ ರೀಬೂಟ್ ಆದಾಗ ಇದು ಮತ್ತೆ ಆಟೋಮ್ಯಾಟಿಕ್ ಆಗಿ ಮೌಂಟ್ ಆಗಲ್ಲ. ಅದು ಮತ್ತೆ ಆಟೋಮ್ಯಾಟಿಕ್ ಆಗಿ ಮೌಂಟ್ ಆಗಬೇಕು ಅಂದರೆ ನಾವು ಒಂದು ಫೈಲ್ನ ಎಡಿಟ್ ಮಾಡಬೇಕಾಗತ್ತೆ. ಸೊ ನಾನೀಗ ಆ ಒಂದು fstab ಅನ್ನುವಂತಹ ಒಂದು ಫೈಲ್ಗೆ VI ಎಡಿಟರ್ ಮೂಲಕ ಎಂಟರ್ ಆಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಇಲ್ಲಿ UID ಅಂತ ತೋರಿಸ್ತಾ ಇದೆ. ಇದು ಇನ್ನೊಂದು ಯಾವುದೋ ಒಂದು ಡಿವೈಸ್ದು UID ತೋರಿಸ್ತಾ ಇದೆ. ಆಯ್ತಾ? ನಾವು ಇಲ್ಲಿ ನಮ್ಮ ಒಂದು ಡಿವೈಸ್, ನಮ್ಮ ಒಂದು ವಾಲ್ಯೂಮ್ ಏನು ಕ್ರಿಯೇಟ್ ಮಾಡಿದೀವಿ ಅದರ ಎಂಟ್ರಿ ಕೂಡ ಇಲ್ಲಿ ಕೊಡಬೇಕಾಗತ್ತೆ. ಆದರೆ ಇಲ್ಲಿ UID ಯಾಕೆ ಕೊಟ್ಟಿದ್ದಾರೆ, ಆ ಒಂದು ಡಿವೈಸ್ ನೇಮ್ ಯಾಕೆ ಕೊಟ್ಟಿಲ್ಲ ಅಂದರೆ ಅದಕ್ಕೆ ಒಂದು ರೀಸನ್ ಇದೆ. ನಾವು ಆಗಲೇ ನೋಡಿದ್ವಲ್ಲ, ವಾಲ್ಯೂಮ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಈ ಡಿವೈಸ್ ನೇಮ್ ಏನಿದೆ ಅದು ಮೌಂಟು, ಅನ್ಮೌಂಟು, ರೀಮೌಂಟ್ ಆಗಬೇಕಾದ್ರೆ ಆ ನೇಮ್ಸು ಚೇಂಜ್ ಆಗಬಹುದು ಅಂತ ಹೇಳ್ತು ಅಲ್ವಾ? ಸೊ ಇದನ್ನ ಅವಾಯ್ಡ್ ಮಾಡೋಕ್ಕೆ ಈ UIDನ ಉಪಯೋಗಿಸೋದು. ಅದು ಆ ಥರ ಆದರೂ ಕೂಡ UID ಸೇಮ್ ಇರುತ್ತೆ. ಈಗ ನಾವು ಏನು ಮಾಡೋಣ, ನಾವು ಮೌಂಟ್ ಮಾಡಿರುವಂತಹ ವಾಲ್ಯೂಮ್ದು UIDನ ಪಡ್ಕೊಳ್ಳೋಣ ಮೊದಲಿಗೆ. ಆಯ್ತಾ? ಸೊ ಇದಕ್ಕೆ ನಾವು ಮಾಡಬೇಕಾಗಿರೋದು sudo block id ಅನ್ನೋ ಒಂದು ಕಮಾಂಡ್ನ ಹಾಕೋಣ. ನೋಡಿ, ಇಲ್ಲಿ ನಮಗೆ ಎರಡೂ ಡಿವೈಸಸ್ದು ಇಲ್ಲಿ UIDs ಕಾಣಿಸ್ತಾ ಇದೆ. ನೋಡಿ, ಇಲ್ಲಿ XVDF ಅನ್ನೋದರದ್ದು ನಮಗೆ UID ಬೇಕು ಅಲ್ವಾ? ಸೊ ನಾನೀಗ ಇದನ್ನ ಕಾಪಿ ಮಾಡ್ಕೋತಾ ಇದ್ದೀನಿ. ಈಗ ನಾನು ಏನು ಮಾಡ್ತೀನಿ, sudo vi fstab. ಆಯ್ತಾ? ಸೊ ಇಲ್ಲಿ ಹೋಗಿ ಈಗ ನಾನಿಲ್ಲಿ ಈ ಫೈಲ್ನ ಎಡಿಟ್ ಮಾಡ್ತೀನಿ. ಈ ಫೈಲ್ನ ಎಡಿಟ್ ಮಾಡಿದಾಗ ಏನಾಗುತ್ತೆ ಅಂದರೆ, ಲೈನಕ್ಸ್ ಸಿಸ್ಟಮ್ ಬೂಟ್ ಆಗಬೇಕಾದ್ರೆ ಈ ಫೈಲಿಗೆ ಬಂದು ಇಲ್ಲಿ ಯಾವ್ಯಾವ ಡಿವೈಸಸ್ನ ನಾವು ಸ್ಪೆಸಿಫೈ ಮಾಡಿರ್ತೀವೋ ಅದನ್ನು ತಗೊಂಡು ಅದು ಆಟೋಮ್ಯಾಟಿಕ್ ಆಗಿ ಪ್ರತಿ ಸರ್ತಿ ನಮ್ಮ ಇನ್ಸ್ಟೆನ್ಸ್ ಬೂಟ್ ಆಗಬೇಕಾದ್ರೂ ಅದನ್ನು ಮೌಂಟ್ ಮಾಡಿ ಇಡುತ್ತೆ. ಸೊ ನಾನೀಗ ಇಲ್ಲಿ ನಮ್ಮ ಒಂದು ವಾಲ್ಯೂಮ್ದು UID ಹಾಕಿದ್ದೀನಿ. ಯಾವ ಮೌಂಟ್ ಪಾಯಿಂಟ್ಗೆ ಇದನ್ನು ಮೌಂಟ್ ಮಾಡಬೇಕು ಅಂತ ಇಲ್ಲಿ ಕೊಡ್ತಾ ಇದ್ದೀನಿ.
ಹಾಗೇನೆ ಯಾವ ಥರದ ಫೈಲ್ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ವಿ ನಾವು ext3, ಸೊ ಅದನ್ನು ಕೊಟ್ಟಿದ್ದೀನಿ. ಹಾಗೇನೆ ಇಲ್ಲಿ ಡಿಫಾಲ್ಟ್ಸ್, ಹಾಗೆ ಇನ್ನೊಂದು ಫ್ಲಾಗ್ ಇದೆ, ಈ ಫ್ಲಾಗ್ನ ಹೆಸರು ನೋ ಫೇಲ್. ಇದನ್ನ ನಾವು ಕೊಟ್ಟಾಗ ಇನ್ ಕೇಸ್ ಈ ಒಂದು ವಾಲ್ಯೂಮ್ ಇಲ್ಲದೆ ಇದ್ರೂ ಕೂಡ ಬೂಟ್ ಮಾಡು ಅಂತ ನಾವಿಲ್ಲಿ ನೋ ಫೇಲ್ ಅನ್ನೋ ಒಂದು ಫ್ಲಾಗ್ ಮೂಲಕ ಹೇಳ್ತಾ ಇದ್ದೀವಿ. ಇದು ನಮ್ದು ರೂಟ್ ವಾಲ್ಯೂಮ್ ಅಲ್ಲ ಅಲ್ವಾ, ಸೊ ಹಾಗಾಗಿ ಇದು ಇಲ್ಲದೆ ಇದ್ರೂ ಸಹ ನಮ್ದು ಇನ್ಸ್ಟೆನ್ಸು ಅಪ್ ಆಗಬಹುದು. ಹಾಗಾಗಿ ನೋ ಫೇಲ್ ಅನ್ನೋ ಒಂದು ಫ್ಲಾಗ್ನ ನಾನಿಲ್ಲಿ ಮೆನ್ಷನ್ ಮಾಡಿದ್ದೀನಿ. ಹಾಗೇನೆ ಇಲ್ಲಿ 2 ಅನ್ನೋ ಒಂದು ಏನು ನಂಬರ್ನ ಇಂಡಿಕೇಟ್ ಮಾಡ್ತಿದ್ದೀನಿ, ಇದರ ಮೂಲಕ ನಾವು ತಿಳಿಸ್ತಾ ಇರೋದು ಇದು ನಾನ್ ರೂಟ್ ಡಿವೈಸ್, ಅಂದರೆ ಇದು ರೂಟ್ ವಾಲ್ಯೂಮ್ ಅಲ್ಲ ಅಂತ ನಾವಿಲ್ಲಿ ನಂಬರ್ 2 ಅನ್ನೋದ್ರ ಮೂಲಕ ತಿಳಿಸ್ತಾ ಇದ್ದೀವಿ. ಆಯ್ತಾ? ಸೊ ಈಗ ನಾನು ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ಸೇವ್ ಮಾಡಿ ಆಚೆ ಬಂದಿದ್ದೀನಿ. ಸೊ ಈಗ ನಮ್ಮ ಎಫ್ ಎಸ್ ಟ್ಯಾಬ್ ಕೂಡ ಎಡಿಟ್ ಆಯಿತು. ಸೊ ಈಗ ಎಫ್ ಎಸ್ ಟ್ಯಾಬ್ ಎಡಿಟ್ ಆಯ್ತಲ್ಲ, ಇದು ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು ಅಂತ ನಾವೀಗ ನೋಡೋಣ. ಸೊ ಮೊದಲಿಗೆ ನಾನು ಏನು ಮಾಡ್ತೀನಿ, ನಾನು ಮೌಂಟ್ ಮಾಡಿರುವಂತಹ ಡೇಟಾ ವಾಲ್ಯೂಮ್ನ ಈಗ ಅನ್ಮೌಂಟ್ ಮಾಡ್ತಾ ಇದ್ದೀನಿ. ಆಯಿತಾ? ಸೊ ಅನ್ಮೌಂಟ್ ಅಂತ ಕೊಟ್ಟಿದ್ದೀನಿ. ನೋಡಿ, ಈಗ ಲಿಸ್ಟ್ ಬ್ಲಾಕ್ ಡಿವೈಸಸ್ ಅಂದರೆ ಇಲ್ಲಿ ನೋಡಿ ಮೌಂಟ್ ಪಾಯಿಂಟ್ ಕಾಣಿಸ್ತಾ ಇಲ್ಲ, ಸ್ಲ್ಯಾಶ್ ಡೇಟಾ ವಾಲ್ಯೂಮ್ ಅಲ್ವಾ. ಸೊ ಈಗ ನಾನು ಏನು ಮಾಡ್ತೀನಿ, ಇನ್ನೊಂದು ಕಮಾಂಡ್ ಇದೆ sudo mount -a ಅಂತ, ಇದನ್ನು ನಾನು ಕೊಟ್ಟರೆ ಈಗ ಅದು ಮತ್ತೆ ಮೌಂಟ್ ಆಗಿರುತ್ತೆ. ಸೊ ಈಗ ನಮ್ಮದು ಫೆಸ್ ಟ್ಯಾಬ್ ಕರೆಕ್ಟಾಗಿ ವರ್ಕ್ ಆಗ್ತಾ ಇದೆ ಅಂತ ನಮಗೀಗ ತಿಳಿದು ಬಂತು ಅಲ್ವಾ. ಸೊ ಈಗ ನಾವೇನು ಮಾಡಬಹುದು ಅಂದರೆ, ನಾವೀಗ ಮತ್ತೆ ವಾಪಸ್ ಹೋಗಿ ನಾವಿಲ್ಲಿ ನಮ್ಮ ವಾಲ್ಯೂಮ್ಸ್ನ ಬೇಕಾದರೆ ಚೆಕ್ ಮಾಡಬಹುದು. ನೋಡಿ, ಇಲ್ಲಿ ಎಕ್ಸಿಟ್ ಆಗ್ತೀನಿ. ಈಗ ನಾವು ಕನ್ಸೋಲಿಂದ ನಮ್ಮ ವಾಲ್ಯೂಮ್ ಡೀಟೇಲ್ಸ್ನ ಚೆಕ್ ಮಾಡೋಣ. ಸೊ ನಾನೀಗ ಇನ್ಸ್ಟೆನ್ಸಸ್ ಅಂತ ಕ್ಲಿಕ್ ಮಾಡಿದೆ. ಇಲ್ಲಿ ಮೆನ್ಯೂ ಬಾರ್ನಲ್ಲಿ ಇಲ್ಲಿ ವಾಲ್ಯೂಮ್ಸ್ ಅಂತ ಏನಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಈಗ ನೋಡಿ, ಇಲ್ಲಿ ನಮ್ಮ ವಾಲ್ಯೂಮ್ಸ್ ಯಾವ್ಯಾವ ವಾಲ್ಯೂಮ್ಸ್ ಇತ್ತು ಅದರದ್ದೆಲ್ಲ ನಾವಿಲ್ಲಿ ಡೀಟೇಲ್ಸ್ನ ಎಕ್ಸಾಮಿನ್ ಮಾಡಬಹುದು. ನೋಡಿ, ಇಲ್ಲಿ ಎಲ್ಲಿ ಯಾವ ಅವೈಲಬಿಲಿಟಿ ಝೋನಲ್ಲಿದೆ, ಎನ್ಕ್ರಿಪ್ಟ್ ಮಾಡಿದೀವಾ ಇಲ್ವಾ, ಈ ಥರದ್ದೆಲ್ಲ ಡೀಟೇಲ್ಸ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ ಅಲ್ವಾ. ಸೊ ಈಗ ಸಪೋಸ್ ನೀವೇನಾದರೂ ಈ ವಾಲ್ಯೂಮ್ ನನಗೆ ಬೇಡ ಅಂದರೆ ನೀವು ಡೈರೆಕ್ಟಾಗಿ ಡಿಲೀಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಅದು ಅಟ್ಯಾಚ್ ಆಗಿರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಮೊದಲಿಗೆ ಇಲ್ಲಿ ಈ ವಾಲ್ಯೂಮ್ನ ಇಲ್ಲಿ ಚೆಕ್ ಮಾಡಿ ಆ್ಯಕ್ಷನ್ಸ್ಗೆ ಹೋಗಿ ಮೊದಲು ಅದನ್ನ ಡಿಟ್ಯಾಚ್ ಮಾಡಬೇಕು, ಆನಂತರ ನೀವು ಅದನ್ನು ಡಿಲೀಟ್ ಮಾಡಬಹುದಾಗಿರುತ್ತೆ. ಆಯಿತಾ? ಸೊ ಈಗ ನಾನೀಗ ಮೊದಲಿಗೆ ನಿಮಗೆ ಈ ಒಂದು ವಾಲ್ಯೂಮ್ ಏನಿದೆ ಇದನ್ನ ತೋರಿಸಿದ್ದೆ ಅಲ್ವಾ, ಅವೈಲಬಿಲಿಟಿ ಝೋನ್ ಏನಲ್ಲಿದೆ. ಹಾಗಾಗಿ ನಾನು ಇದನ್ನು ನನ್ನ ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಮಾಡೋಕ್ಕಾಗಲಿಲ್ಲ ಅಂತ ತೋರಿಸಿದ್ದೆ. ಆದರೆ ಇದನ್ನು ನೀವು ಹೇಗೆ ಅಟ್ಯಾಚ್ ಮಾಡ್ಬೋದು ಅಂದರೆ, ನಾವು ಇದರಿಂದ ಒಂದು ಸ್ನ್ಯಾಪ್ಶಾಟ್ನ ಕ್ರಿಯೇಟ್ ಮಾಡಬಹುದು. ನೋಡಿ, ಇಲ್ಲಿ ಅವೈಲಬಿಲಿಟಿ ಝೋನ್ ಎ ಅಂತ ಏನಿದೆಯಲ್ಲ, ಇದರಿಂದ ನಾನೊಂದು ಸ್ನ್ಯಾಪ್ಶಾಟ್ ಕ್ರಿಯೇಟ್ ಮಾಡ್ತೀನಿ. ನೋಡಿ, ಇಲ್ಲಿ ಕ್ರಿಯೇಟ್ ಸ್ನ್ಯಾಪ್ಶಾಟ್ ಅಂತಿದೆ, ಇದನ್ನು ಕ್ಲಿಕ್ ಮಾಡ್ತಿದ್ದೀನಿ. ಈಗ ನೋಡಿ, ಸ್ನ್ಯಾಪ್ಶಾಟ್ ಫ್ರಮ್ ಅವೈಲಬಿಲಿಟಿ ಝೋನ್ ಎ. ಆಯಿತಾ? ಸೊ ಈಗ ನಾನು ಏನು ಮಾಡ್ತೀನಿ, ಇದರಿಂದ ಒಂದು ಸ್ನ್ಯಾಪ್ಶಾಟ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸ್ನ್ಯಾಪ್ಶಾಟ್ ರಿಕ್ವೆಸ್ಟ್ ಸಕ್ಸೀಡೆಡ್. ಸೊ ಕ್ಲೋಸ್ ಮಾಡಿದ್ದೀನಿ. ಈಗ ಇಲ್ಲಿ ಸ್ನ್ಯಾಪ್ಶಾಟ್ಸ್ಗೆ ಹೋಗೋಣ. ನೋಡಿ, ಇಲ್ಲಿ ಸ್ನ್ಯಾಪ್ಶಾಟ್ ಫ್ರಮ್ ಅವೈಲಬಿಲಿಟಿ ಝೋನ್ ಎ ಅಂತ ಇಲ್ಲಿ ಕಾಣಿಸ್ತಾ ಇದೆ, ಇದೇ ಅಲ್ವಾ ನಾನು ಕ್ರಿಯೇಟ್ ಮಾಡಿದ್ದು. ಸೊ ಈಗ ಇದರಿಂದ ನಾನೇನು ಮಾಡ್ತೀನಿ, ಒಂದು ವಾಲ್ಯೂಮ್ನ ಕ್ರಿಯೇಟ್ ಮಾಡ್ತೀನಿ. ನೋಡಿ, ಕ್ರಿಯೇಟ್ ವಾಲ್ಯೂಮ್ ಅಂತ ಇದೆ. ಸೊ ಕ್ರಿಯೇಟ್ ವಾಲ್ಯೂಮ್ ಅಂತ ಕ್ಲಿಕ್ ಮಾಡಿ. ನೋಡಿ, ಇಲ್ಲಿ ನನಗೆ ಬೇಕಾಗಿರೋದು 1B ನಲ್ಲಿ ಅಲ್ವಾ. ಸೊ 1B ಅಂತ ಇಲ್ಲಿ ಚೂಸ್ ಮಾಡಿದ್ದೀನಿ. ಹಾಗೆಯೇ ನಾನು ಆಗಲೇ ಹೇಳ್ದ ಹಾಗೆ ನಾವು ಯಾವುದಾದ್ರೂ ಒಂದು ವಾಲ್ಯೂಮ್ನ ಎನ್ಕ್ರಿಪ್ಟ್ ಮಾಡಿದ್ರೆ ಅದು ಸ್ನ್ಯಾಪ್ಶಾಟ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಕೂಡ ಎನ್ಕ್ರಿಪ್ಟ್ ಆಗಿರುತ್ತೆ ಅಂತ ನೋಡಿ ಇಲ್ಲಿ ಆಗಿದೆ ಅಲ್ವಾ. ಸೊ ಈಗ ನಾನು ವಾಲ್ಯೂಮ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಕ್ಲೋಸ್. ಸೊ ವಾಲ್ಯೂಮ್ಸ್ಗೆ ಹೋಗೋಣ ಮತ್ತೆ. ನೋಡಿ, ಇಲ್ಲಿ ಹೊಸ ವಾಲ್ಯೂಮ್ ಇಲ್ಲಿದೆ ಅಲ್ವಾ. ಸೊ ಈ ವಾಲ್ಯೂಮ್ನ ನಾನು ನೇಮ್ ಮಾಡ್ತೀನಿ, ಕ್ಲಿಯರ್ ಆಗಿ ಅರ್ಥ ಆಗಲಿ ಅಂತ. ಆಯಿತಾ? ವಾಲ್ಯೂಮ್ ಕ್ರಿಯೇಟೆಡ್ ಫ್ರಮ್ ಸ್ನ್ಯಾಪ್ಶಾಟ್ ಅಂತ ಕೊಟ್ಟಿದ್ದೀನಿ, ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗಲಿ ಅಂತ. ಆಯಿತಾ? ಸೊ ನಾವೇನು ಮಾಡಿದ್ವಿ ಹೇಳಿ, ವಾಲ್ಯೂಮ್ ಇನ್ ಅವೈಲಬಿಲಿಟಿ ಝೋನ್ ಎ ಏನಿತ್ತು ಅದರಿಂದ ನಾವು ಒಂದು ಸ್ನ್ಯಾಪ್ಶಾಟ್ನ ಕ್ರಿಯೇಟ್ ಮಾಡಿ ಆ ಸ್ನ್ಯಾಪ್ಶಾಟಿಂದ ಒಂದು ವಾಲ್ಯೂಮ್ನ ಕ್ರಿಯೇಟ್ ಮಾಡಿದ್ದೀವಿ. ಈಗ ನಾವು ಈ ವಾಲ್ಯೂಮ್ನ ಸುಲಭವಾಗಿ ಬೇರೊಂದು ಅವೈಲಬಿಲಿಟಿ ಝೋನಲ್ಲಿರುವಂತಹ ಇನ್ಸ್ಟೆನ್ಸ್ಗೆ ಅಟ್ಯಾಚ್ ಮಾಡಬಹುದು. ಅಟ್ಯಾಚ್ ವಾಲ್ಯೂಮ್ ಕ್ಲಿಕ್ ಮಾಡಿದ್ದೀನಿ. ನೋಡಿ,
ಇಲ್ಲಿ ಇನ್ಸ್ಟೆನ್ಸ್ ನೇಮ್ ಈಗ ತೋರಿಸ್ತು. ನಿಮ್ಗೆ ನೆನಪಿದೆಯಾ, ಮೊದಲಲ್ಲಿ ಈ ತರ ನಾನು ಅಟ್ಯಾಚ್ ಮಾಡಕ್ಕೆ ಟ್ರೈ ಮಾಡಿದಾಗ ಇಲ್ಲಿ ಇನ್ಸ್ಟೆನ್ಸ್ ನೇಮ್ನ ಕೊಡ್ತಾ ಇರಲಿಲ್ಲ, ಆದರೆ ಈಗ ಇದು ಅಟ್ಯಾಚ್ ಮಾಡಕ್ಕೆ ಆಪ್ಷನ್ ಕೊಡ್ತಾ ಇದೆ ಅಲ್ವಾ. ಸೊ ಹೀಗೆ ನೀವು ಸುಲಭವಾಗಿ ಒಂದು ವಾಲ್ಯೂಮ್ ಏನಿದೆ ಅದನ್ನ ಒಂದು ಅವೈಲಬಿಲಿಟಿ ಝೋನ್ ಇಂದ ಇನ್ನೊಂದು ಅವೈಲಬಿಲಿಟಿ ಝೋನ್ಗೆ ಮೂವ್ ಮಾಡಬಹುದು. ಸ್ನೇಹಿತರೆ, ನಾವೇನು ಎನ್ಕ್ರಿಪ್ಷನ್ ಮಾಡ್ತಾ ಇದ್ದೀವಿ EBS ವಾಲ್ಯೂಮ್ಸ್ಗೆ, ಇದು ಒಂದೊಂದೇ EBS ವಾಲ್ಯೂಮ್ಗೆ ಎನ್ಕ್ರಿಪ್ಷನ್ ಮಾಡೋ ಬದಲು ನೀವು ಬೈ ಡಿಫಾಲ್ಟ್ ಈ ಒಂದು ರೀಜನ್ನಲ್ಲಿ ಇರುವಂತಹ ಎಲ್ಲ EBS ವಾಲ್ಯೂಮ್ಸು ಎನ್ಕ್ರಿಪ್ಟ್ ಆಗಿರಲಿ ನನ್ನ ಅಕೌಂಟ್ನಲ್ಲಿ ಅಂತ ಇದ್ದಾಗ ನೀವು ಅದನ್ನ ಒಂದು ಸೆಟ್ಟಿಂಗಿಂದ ಮಾಡಬಹುದು. ನೋಡಿ, EC2 ಡ್ಯಾಶ್ ಬೋರ್ಡ್ಗೆ ಹೋಗಿ, ಈಗ ನೋಡಿ ಇಲ್ಲಿ ರೈಟ್ ಸೈಡಲ್ಲಿ ಸೆಟ್ಟಿಂಗ್ಸ್ ಅನ್ನೋ ಒಂದು ಬಟನ್ ಕಾಣಿಸ್ತಾ ಇದೆ, ಅದರ ಕೆಳಗೆ EBS ಎನ್ಕ್ರಿಪ್ಷನ್, ಇದನ್ನ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ಇಲ್ಲಿ ಸೆಟ್ ದ ಡಿಫಾಲ್ಟ್ ಎನ್ಕ್ರಿಪ್ಷನ್ ಸ್ಟೇಟಸ್ ಅಂತ ಕೊಡ್ತಾ ಇದೆ. ನೋಡಿ, ನಿಮ್ಮ ಅಕೌಂಟಲ್ಲಿ ಇರುವಂತಹ ಎಲ್ಲ EBS ವಾಲ್ಯೂಮ್ಸು ಎನ್ಕ್ರಿಪ್ಟ್ ಆಗಿರಬೇಕು ಅಂತ ಇದ್ದಾಗ ನೀವು ಇಲ್ಲಿ ಅದನ್ನ ಚೇಂಜ್ ಮಾಡಬಹುದು. ಮ್ಯಾನೇಜ್ ಅಂತ ಕ್ಲಿಕ್ ಮಾಡಿ, ಇಲ್ಲಿ ನೀವು ಎನೇಬಲ್ ಮಾಡಿಬಿಟ್ರೆ ಆಗ ನಿಮಗೆ ಬೈ ಡಿಫಾಲ್ಟ್ ಎಲ್ಲ EBS ವಾಲ್ಯೂಮ್ಸ್ ಏನು ಕ್ರಿಯೇಟ್ ಆಗುತ್ತೆ ಈ ಅಕೌಂಟಲ್ಲಿ ಹಾಗೂ ಈ ರೀಜನ್ನಲ್ಲಿ ಅದೆಲ್ಲವೂ ಕೂಡ ಎನ್ಕ್ರಿಪ್ಟ್ ಆಗಿರುತ್ತೆ. ಇಲ್ಲಿ ಇದು ಎನ್ಕ್ರಿಪ್ಷನ್ಗೆ ಕೀ ಕೇಳ್ತಾ ಇದೆ. ನೋಡಿ, ಎನ್ಕ್ರಿಪ್ಷನ್ ಕೀ ಕೊಟ್ಟಿದ ತಕ್ಷಣ ನೀವು ಅಪ್ಡೇಟ್ ಮಾಡಬಹುದು ಹಾಗೂ ಎಲ್ಲ EBS ವಾಲ್ಯೂಮ್ಸ್ ಎನ್ಕ್ರಿಪ್ಟ್ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ನಿಮಗೆ ಸಹಾಯ ಮಾಡಿದೆ ಅಂತ ಅನ್ಕೋತೀನಿ. ನಾನು ಮತ್ತೊಂದು ವಿಡಿಯೋ ಮಾಡ್ತೀನಿ EBS ವಾಲ್ಯೂಮ್ಸ್ನ ವಿಂಡೋಸಲ್ಲಿ ಹೇಗೆ ಮ್ಯಾನೇಜ್ ಮಾಡೋದು ಅಂತ. ಅಲ್ಲಿವರೆಗೂ ನಗ್ನಗ್ತಾ ಇರಿ, ಖುಷಿಯಾಗಿರಿ. ಕ್ಲೌಡ್ ಟಾಕ್ಸ್ ಕನ್ನಡ ಇಂದ ಧನ್ಯವಾದಗಳು.